ಸಾಲಬಾಧೆಯಿಂದ ಬೇಸತ್ತಿದಂಥ ಕುಟುಂಬದ ಮೂವರು ಸದಸ್ಯರು ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಮೊಮ್ಮಗನನ್ನು ಕೊಂದು ಆ ನಂತರ ಅಜ್ಜಿ ಆತ್ಮಹತ್ಯೆಗೆ ಶರಣಾಗಿದ್ದರೆ ಮಗಳು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ರಿಪೋರ್ಟ್ ನೋಡಿ. ಸಾಲಬಾಧೆ ಹಿನ್ನೆಲೆಯಲ್ಲಿ 3 ಜನ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಒಂದು ಘಟನೆ ತಾವರೆಕೆರೆ ಬಳಿ ನಡೆದಿದೆ. ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುವಂತಹ ತಾವರೆಕೆರೆಯ ಈ ಮನೆಯಲ್ಲಿ 3 ಜನ ವಿಷ ಸೇವಿಸಿ ಸಾವನ್ನಪ್ಪಿರುವಂಥದ್ದು ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ತಾವರೆಕೆರೆಯ 2ನೇ ಹಂತದಲ್ಲಿರುವಂತಹ ಈ ಇದೆ. ಈಗ ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಒಂದಷ್ಟು ತನಿಖಾ ಪ್ರಕ್ರಿಯೆ ಏನಿದೆ ಅದೆಲ್ಲವನ್ನು ಕೂಡ ಮುಗಿಸ್ತಾ ಇರುವಂಥದ್ದು. ಮತ್ತು ಸೋಕೋ ಟೀಮ್ ಕೂಡ ಈಗಾಗಲೇ ಬಂದು ಅಲ್ಲಿ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮುದ್ದಮ್ಮ, ಸುಧಾ ಮತ್ತು ಮೌನೇಶ್ ಈ 3 ಜನರು ಸಾವನ್ನಪ್ಪಿರುವಂಥದ್ದು. ಮುದ್ದಮ್ಮ ಮತ್ತು ಸುಧಾ ಏನಿದ್ದಾರೆ ತಾಯಿ ಮಗಳಾಗಿರ್ತಾರೆ. ಮೌನೇಶ್ 14 ವರ್ಷದ ಬಾಲಕ. ಈ ಸುಧಾ ಏನಿದ್ದಾರೆ ಈ ಹಿಂದೆ ಪತಿಯನ್ನು ಬಿಟ್ಟು ಸಪ್ರೇಟಾಗಿ ಜೀವನ ಮಾಡ್ತಾ ಇರ್ತಾರೆ. ಮೊದಲು ಇವರು ಬಿರಿಯಾನಿ ಹೋಟೆಲನ್ನು ಓಪನ್ ಮಾಡಿದರು. ಆದರೆ ಅದರಲ್ಲಿ ಲಾಸ್ ಆಗಿದ್ದಂತಹ ಒಂದು ಕಾರಣದಿಂದಾಗಿ ಮತ್ತೆ ಬೇರೆ ವ್ಯಾಪಾರದಲ್ಲಿ ತೊಡಗಿದ್ರು. ಅಂದರೆ ಈ ಚಿಪ್ಸ್ ಮಾಡುವಂತಹ ಒಂದು ವ್ಯಾಪಾರದಲ್ಲಿ ತೊಡಗಿದ್ರು. ಈ ಸಂದರ್ಭದಲ್ಲಿ ಅದು ಕೂಡ ಲಾಸ್ ಆದಂತಹ ಹಿನ್ನೆಲೆಯಲ್ಲಿ ಸಾಲಗಳು ಜಾಸ್ತಿ ಆಯಿತು ಮತ್ತು ಸಾಲಗಾರರು ಮನೆಗೆ ಬಂದು ಕಿರುಕುಳವನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದರು. ಹೀಗಾಗಿ ಸಹಜವಾಗಿಯೇ ಇಲ್ಲಿದ್ದಂತಹ 3 ಜನ ಏನಿದ್ದಾರೆ ಆ 3 ಜನರಿಗೂ ಕೂಡ ಅಂದರೆ ಇಬ್ಬರಿಗೂ ಕೂಡ ಸಾಕಷ್ಟು ಒಂದು ಮುಜುಗರ ಆಗ್ತಾಯಿತ್ತು. ಅಂದರೆ ಅಕ್ಕಪಕ್ಕದ ಮನೆಯವರ ಮುಂದೆ ಏನು ಹೇಳಿಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಖಿನ್ನತೆಯಿಂದ ಇದ್ರು ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಇವರಿಗೆ ಒಂದು ಸಾವೇ ಒಂದು ನಿರ್ಧಾರ ಅಂತ ಹೇಳಿ ಇಂದು ಬೆಳಗಿನ ಜಾವ ಸುಧಾ ಮತ್ತು ಮುದ್ದಮ್ಮ ಇಬ್ಬರು ವಿಷವನ್ನೇ ಸೇವಿಸ್ತಾರೆ. ವಿಷವನ್ನೇ ಸೇವಿಸಿ ನಂತರ ಮಗುಗೂ ಕೂಡ ವಿಷವನ್ನು ಒಂದೇ ಬಾರಿ ಅಂದರೆ ಇದು ಮಾಡಿ ಹಾಕಿ ನಂತರ ಇವರು ಸಾವನ್ನಪ್ಪಿರುವಂಥದ್ದು. ಅಂದರೆ ಈ 3 ಜನ ಈಗಾಗಲೇ ಶವವನ್ನು ಪರೀಕ್ಷೆ ಮಾಡೋದಕ್ಕೆ ಅಂದರೆ ಈಗಾಗಲೇ ಸೋಕೋ ಟೀಮ್ ಅಲ್ಲಿದ್ದಂತಹ ಒಂದಷ್ಟು ಡೆತ್ ನೋಟ್ ಆಗಿರಬಹುದು ಮತ್ತು ಇನ್ನಿತರ ಏನಾದರೂ ಸಾಕ್ಷಿಗಳು ಇದೆಯಾ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂಥದ್ದು. ಹೀಗಾಗಿ ಎಕ್ಸಾಕ್ಟಾಗಿ ಮೇಲ್ನೋಟಕ್ಕೆ ಸಾಲಬಾಧೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಂಟರ್ನಲ್ಲಿ ಏನಿದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ಸ್ಥಳಕ್ಕೆ DCP ಸಾರಾ ಫಾತಿಮಾ ಅವರು ಕೂಡ ಬಂದಿದ್ದಾರೆ. ಅವರು ಒಂದಷ್ಟು ಅಕ್ಕಪಕ್ಕದ ಮನೆಯವರಿಂದ ಮಾಹಿತಿ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರ್ಯಾರು ಈ ಮನೆಗೆ ಬರ್ತಾ ಇದ್ರು ಮತ್ತು ಇವರಿಗೆ ಯಾರಾದರೂ ಕಿರುಕುಳವನ್ನು ಕೊಡ್ತಾ ಇದ್ರ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನುವಂಥದ್ದು ಕೂಡ ಈಗಾಗಲೇ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯ ಆ 3 ಜನರ ಶವವನ್ನು ಮಹಜರು ಪ್ರಕ್ರಿಯೆ ಏನಿದೆ ಆ ಮಹಜರು ಪ್ರಕ್ರಿಯೆಯನ್ನು ನಡೆಸುವಂತಹ ಒಂದು ಕೆಲಸವನ್ನು ಸೋಕೋ ಟೀಮ್ ಮಾಡ್ತಾ ಇದೆ. ಈ ಒಂದು ಪ್ರಕ್ರಿಯೆ ಮುಗಿದ ಬಳಿಕ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಅವರ ಮೊಬೈಲ್ಗಳನ್ನು ಪಡೆದು ಅದರಲ್ಲಿ ಒಂದಷ್ಟು ಮಾಹಿತಿ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಕ್ಯಾಮ್ರಾಮನ್ ಶಿವಣ್ಣ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಸಾಲಬಾಧೆಯಿಂದ ಬೇಸತ್ತಿದಂಥ ಕುಟುಂಬದ 3 ಸದಸ್ಯರು ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಮೊಮ್ಮಗನನ್ನು ಕೊಂದು ಆ ನಂತರ ಅಜ್ಜಿ ಆತ್ಮಹತ್ಯೆಗೆ ಶರಣಾಗಿದ್ದರೆ ಮಗಳು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ರಿಪೋರ್ಟ್ ನೋಡಿ. ಸಾಲಬಾಧೆ ಹಿನ್ನೆಲೆಯಲ್ಲಿ 3 ಜನ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಒಂದು ಘಟನೆ ತಾವರೆಕೆರೆ ಬಳಿ ನಡೆದಿದೆ. ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುವಂತಹ ತಾವರೆಕೆರೆಯ ಈ ಮನೆಯಲ್ಲಿ 3 ಜನ ವಿಷ ಸೇವಿಸಿ ಸಾವನ್ನಪ್ಪಿರುವಂಥದ್ದು ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ತಾವರೆಕೆರೆಯ 2ನೇ ಹಂತದಲ್ಲಿರುವಂತಹ ಈ ಇದೆ. ಈಗ ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಒಂದಷ್ಟು ತನಿಖಾ ಪ್ರಕ್ರಿಯೆ ಏನಿದೆ ಅದೆಲ್ಲವನ್ನು ಕೂಡ ಮುಗಿಸ್ತಾ ಇರುವಂಥದ್ದು. ಮತ್ತು ಸೋಕೋ ಟೀಮ್ ಕೂಡ ಈಗಾಗಲೇ ಬಂದು ಅಲ್ಲಿ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮುದ್ದಮ್ಮ, ಸುಧಾ ಮತ್ತು ಮೌನೇಶ್ ಈ 3 ಜನರು ಸಾವನ್ನಪ್ಪಿರುವಂಥದ್ದು. ಮುದ್ದಮ್ಮ ಮತ್ತು ಸುಧಾ ಏನಿದ್ದಾರೆ ತಾಯಿ ಮಗಳಾಗಿರ್ತಾರೆ. ಮೌನೇಶ್ 14 ವರ್ಷದ ಬಾಲಕ. ಈ ಸುಧಾ ಏನಿದ್ದಾರೆ ಈ ಹಿಂದೆ ಪತಿಯನ್ನು ಬಿಟ್ಟು ಸಪ್ರೇಟಾಗಿ ಜೀವನ ಮಾಡ್ತಾ ಇರ್ತಾರೆ. ಮೊದಲು ಇವರು ಬಿರಿಯಾನಿ ಹೋಟೆಲನ್ನು ಓಪನ್ ಮಾಡಿದರು. ಆದರೆ ಅದರಲ್ಲಿ ಲಾಸ್ ಆಗಿದ್ದಂತಹ ಒಂದು ಕಾರಣದಿಂದಾಗಿ ಮತ್ತೆ ಬೇರೆ ವ್ಯಾಪಾರದಲ್ಲಿ ತೊಡಗಿದ್ರು. ಅಂದರೆ
ಈ ಚಿಪ್ಸ್ ಮಾಡುವಂತಹ ಒಂದು ವ್ಯಾಪಾರದಲ್ಲಿ ತೊಡಗಿದ್ರು. ಈ ಸಂದರ್ಭದಲ್ಲಿ ಅದು ಕೂಡ ಲಾಸ್ ಆದಂತಹ ಹಿನ್ನೆಲೆಯಲ್ಲಿ ಸಾಲಗಳು ಜಾಸ್ತಿ ಆಯಿತು ಮತ್ತು ಸಾಲಗಾರರು ಮನೆಗೆ ಬಂದು ಕಿರುಕುಳವನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದರು. ಹೀಗಾಗಿ ಸಹಜವಾಗಿಯೇ ಇಲ್ಲಿದ್ದಂತಹ 3 ಜನ ಏನಿದ್ದಾರೆ ಆ 3 ಜನರಿಗೂ ಕೂಡ ಅಂದರೆ ಇಬ್ಬರಿಗೂ ಕೂಡ ಸಾಕಷ್ಟು ಒಂದು ಮುಜುಗರ ಆಗ್ತಾಯಿತ್ತು. ಅಂದರೆ ಅಕ್ಕಪಕ್ಕದ ಮನೆಯವರ ಮುಂದೆ ಏನು ಹೇಳಿಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಖಿನ್ನತೆಯಿಂದ ಇದ್ರು ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಇವರಿಗೆ ಒಂದು ಸಾವೇ ಒಂದು ನಿರ್ಧಾರ ಅಂತ ಹೇಳಿ ಇಂದು ಬೆಳಗಿನ ಜಾವ ಸುಧಾ ಮತ್ತು ಮುದ್ದಮ್ಮ ಇಬ್ಬರು ವಿಷವನ್ನೇ ಸೇವಿಸ್ತಾರೆ. ವಿಷವನ್ನೇ ಸೇವಿಸಿ ನಂತರ ಮಗುಗೂ ಕೂಡ ವಿಷವನ್ನು ಒಂದೇ ಬಾರಿ ಅಂದರೆ ಇದು ಮಾಡಿ ಹಾಕಿ ನಂತರ ಇವರು ಸಾವನ್ನಪ್ಪಿರುವಂಥದ್ದು. ಅಂದರೆ ಈ 3 ಜನ ಈಗಾಗಲೇ ಶವವನ್ನು ಪರೀಕ್ಷೆ ಮಾಡೋದಕ್ಕೆ ಅಂದರೆ ಈಗಾಗಲೇ ಸೋಕೋ ಟೀಮ್ ಅಲ್ಲಿದ್ದಂತಹ ಒಂದಷ್ಟು ಡೆತ್ ನೋಟ್ ಆಗಿರಬಹುದು ಮತ್ತು ಇನ್ನಿತರ ಏನಾದರೂ ಸಾಕ್ಷಿಗಳು ಇದೆಯಾ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂಥದ್ದು. ಹೀಗಾಗಿ ಎಕ್ಸಾಕ್ಟಾಗಿ ಮೇಲ್ನೋಟಕ್ಕೆ ಸಾಲಬಾಧೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಂಟರ್ನಲ್ಲಿ ಏನಿದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ಸ್ಥಳಕ್ಕೆ DCP ಸಾರಾ ಫಾತಿಮಾ ಅವರು ಕೂಡ ಬಂದಿದ್ದಾರೆ. ಅವರು ಒಂದಷ್ಟು ಅಕ್ಕಪಕ್ಕದ ಮನೆಯವರಿಂದ ಮಾಹಿತಿ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರ್ಯಾರು ಈ ಮನೆಗೆ ಬರ್ತಾ ಇದ್ರು ಮತ್ತು ಇವರಿಗೆ ಯಾರಾದರೂ ಕಿರುಕುಳವನ್ನು ಕೊಡ್ತಾ ಇದ್ರ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನುವಂಥದ್ದು ಕೂಡ ಈಗಾಗಲೇ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯ ಆ 3 ಜನರ ಶವವನ್ನು ಮಹಜರು ಪ್ರಕ್ರಿಯೆ ಏನಿದೆ ಆ ಮಹಜರು ಪ್ರಕ್ರಿಯೆಯನ್ನು ನಡೆಸುವಂತಹ ಒಂದು ಕೆಲಸವನ್ನು ಸೋಕೋ ಟೀಮ್ ಮಾಡ್ತಾ ಇದೆ. ಈ ಒಂದು ಪ್ರಕ್ರಿಯೆ ಮುಗಿದ ಬಳಿಕ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಅವರ ಮೊಬೈಲ್ಗಳನ್ನು ಪಡೆದು ಅದರಲ್ಲಿ ಒಂದಷ್ಟು ಮಾಹಿತಿ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಕ್ಯಾಮ್ರಾಮನ್ ಶಿವಣ್ಣ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಸಾಲಬಾಧೆಯಿಂದ ಬೇಸತ್ತಿದಂಥ ಕುಟುಂಬದ 3 ಸದಸ್ಯರು ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಮೊಮ್ಮಗನನ್ನು ಕೊಂದು ಆ ನಂತರ ಅಜ್ಜಿ ಆತ್ಮಹತ್ಯೆಗೆ ಶರಣಾಗಿದ್ದರೆ ಮಗಳು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ರಿಪೋರ್ಟ್ ನೋಡಿ. ಸಾಲಬಾಧೆ ಹಿನ್ನೆಲೆಯಲ್ಲಿ 3 ಜನ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಒಂದು ಘಟನೆ ತಾವರೆಕೆರೆ ಬಳಿ ನಡೆದಿದೆ. ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುವಂತಹ ತಾವರೆಕೆರೆಯ ಈ ಮನೆಯಲ್ಲಿ 3 ಜನ ವಿಷ ಸೇವಿಸಿ ಸಾವನ್ನಪ್ಪಿರುವಂಥದ್ದು ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ತಾವರೆಕೆರೆಯ 2ನೇ ಹಂತದಲ್ಲಿರುವಂತಹ ಇದೆ. ಈಗ ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಒಂದಷ್ಟು ತನಿಖಾ ಪ್ರಕ್ರಿಯೆ ಏನಿದೆ ಅದೆಲ್ಲವನ್ನು ಕೂಡ ಮುಗಿಸ್ತಾ ಇರುವಂಥದ್ದು. ಮತ್ತು ಸೋಕೋ ಟೀಮ್ ಕೂಡ ಈಗಾಗಲೇ ಬಂದು ಅಲ್ಲಿ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮುದ್ದಮ್ಮ, ಸುಧಾ ಮತ್ತು ಮೌನೇಶ್ ಈ 3 ಜನರು ಸಾವನ್ನಪ್ಪಿರುವಂಥದ್ದು. ಮುದ್ದಮ್ಮ ಮತ್ತು ಸುಧಾ ಏನಿದ್ದಾರೆ ತಾಯಿ ಮಗಳಾಗಿರ್ತಾರೆ. ಮೌನೇಶ್ 14 ವರ್ಷದ ಬಾಲಕ. ಈ ಸುಧಾ ಏನಿದ್ದಾರೆ ಈ ಹಿಂದೆ ಪತಿಯನ್ನು ಬಿಟ್ಟು ಸಪ್ರೇಟಾಗಿ ಜೀವನ ಮಾಡ್ತಾ ಇರ್ತಾರೆ. ಮೊದಲು ಇವರು ಬಿರಿಯಾನಿ ಹೋಟೆಲನ್ನು ಓಪನ್ ಮಾಡಿದರು. ಆದರೆ ಅದರಲ್ಲಿ ಲಾಸ್ ಆಗಿದ್ದಂತಹ ಒಂದು ಕಾರಣದಿಂದಾಗಿ ಮತ್ತೆ ಬೇರೆ ವ್ಯಾಪಾರದಲ್ಲಿ ತೊಡಗಿದ್ರು. ಅಂದರೆ ಈ ಚಿಪ್ಸ್ ಮಾಡುವಂತಹ ಒಂದು ವ್ಯಾಪಾರದಲ್ಲಿ ತೊಡಗಿದ್ರು. ಈ ಸಂದರ್ಭದಲ್ಲಿ ಅದು ಕೂಡ ಲಾಸ್ ಆದಂತಹ ಹಿನ್ನೆಲೆಯಲ್ಲಿ ಸಾಲಗಳು ಜಾಸ್ತಿ ಆಯಿತು ಮತ್ತು ಸಾಲಗಾರರು ಮನೆಗೆ ಬಂದು ಕಿರುಕುಳವನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದರು. ಹೀಗಾಗಿ ಸಹಜವಾಗಿಯೇ ಇಲ್ಲಿದ್ದಂತಹ 3 ಜನ ಏನಿದ್ದಾರೆ ಆ 3 ಜನರಿಗೂ ಕೂಡ ಅಂದರೆ ಇಬ್ಬರಿಗೂ ಕೂಡ ಸಾಕಷ್ಟು ಒಂದು ಮುಜುಗರ ಆಗ್ತಾಯಿತ್ತು. ಅಂದರೆ ಅಕ್ಕಪಕ್ಕದ ಮನೆಯವರ